ಇದು ಪುತ್ತೂರಿನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಕೇಪುಳು ಅಂತ ಒಂದು ಊರುಂಟು. ಅದು ಕೇಪುಳುಯಿಂದ ಡೈರೆಕ್ಟ್ ಹೋದರೆ ಉಪ್ಪಿನಂಗಡಿಗೆ ಹೋಗ್ತದೆ ಅದು ಆ ರಸ್ತೆ. ಅದರ ಒಳಗಡೆ ಕೇಪುಳಿನಿಂದ ಜಸ್ಟ್ ಒಳಗಡೆ ಬಂದರೆ ನಿಮಗೆ ಮತ್ತೊಂದು ಅರ್ಧ ಕಿಲೋಮೀಟರ್ ಒಳಗಡೆ ಬಂದರೆ ಈ ಪ್ಲೇಸ್ ಸಿಗ್ತದೆ. ಈ ಪ್ಲೇಸಿಗೆ ಹೆಸರು ತಾರಿಗುಡ್ಡೆ ಅಂತ ಹೇಳ್ತಾರೆ. ಈ ತಾರಿಗುಡ್ಡೆಯಲ್ಲಿ ಒಂದು ಚಿಕ್ಕದಾದ ಒಂದು ಮನೆ ಉಂಟು. ಯಾರಿಗಾದರೂ ಬೇಕಾದರೆ ಈ ಮನೆಯನ್ನು ನಾನು ತೋರಿಸ್ತೇನೆ. ಕಡಿಮೆ ಅಂದರೆ ಒಂದು 5 ಸೆನ್ಸ್ ಜಾಗದಲ್ಲಿ ಉಂಟು. ಇಲ್ಲಿ ಟೋಟಲ್ ಎಲ್ಲ ಮನೆಗಳೇ ನೋಡಿ ಗೈಸ್, ಎಲ್ಲ ಮನೆಗಳಿದೆ, ಚಿಕ್ಕದಾದು ದೊಡ್ಡದು ಎಲ್ಲ 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 ನಮ್ಮ ಎಲ್ಲ ಯಾವುದೇ ಜಾತಿ ಭೇದ ಇಲ್ಲದೆ ಅವರಿಗೆ ಇದರಲ್ಲಿ ಇಲ್ಲ. ಎಲ್ಲರೂ ಯಾರು ಸಹ ಇದನ್ನು ಲೈಕ್ ಮಾಡ್ತಾರೆ. ಒಂದು ಕಷ್ಟದಲ್ಲಿದ್ದವರಿಗೆ ಈ ಮನೆ ಹೊಂದಾಣಿಕೆಯಲ್ಲಿ ಆಗ್ಬೋದು. ಈ ಮನೆಗೆ ನೋಡಿ ಇಂಟರ್ಲಾಕ್ ಎಲ್ಲ ಹಾಕಿದ್ದಾರೆ. ಒಳಗೆ ಎಲ್ಲ ವ್ಯವಸ್ಥೆ ಉಂಟು. ಎಲ್ಲ ಚಿಕ್ಕದೇ ಮನೆ, ದೊಡ್ಡದು ಮನೆ ಅಂಥದ್ದಿಲ್ಲ. ಇಲ್ಲಿ ಮನೆ ಅಂದರೆ ನಿಮಗೆ ಖಾಲಿ 5 ಸೆನ್ಸ್ ಕನ್ವರ್ಷನ್ ಲ್ಯಾಂಡಲ್ಲಿ ಉಂಟು ನೋಡಿ. ಇದು ಬರುವಂಥ ಮನೆ ನೋಡಿ. ಈಗ ಬರ್ತದೆ, ಈ ರೋಡು ಈಗ ಬರುತ್ತೆ. ಎಲ್ಲ ದೊಡ್ಡ ಗಾಡಿ ಸಹ ಹೋಗ್ಬೋದು. ಸ್ವಲ್ಪ ಸ್ಲೋಪಲ್ಲಿದೆ ರೋಡು ನೋಡಿ. ಎಲ್ಲ ಮನೆಗಳು ನೋಡಿ, ಚಿಕ್ಕ ಮನೆಗಳು, ಚೊಕ್ಕದಾಗಿ ಚಿಕ್ಕ ಸಂಸಾರವನ್ನು ನಡೆಸಿಕೊಳ್ಳಿ ಬರಲಿಕ್ಕೆ ಈ ಮನೆ ಆಗ್ಬೋದು ಅಂತ ನನ್ನ ಲೆಕ್ಕದಲ್ಲಿದೆ ನೋಡಿ. ಈ ಮನೆ ನಾವು ಈಗ ಈ ಮನೆ ವಿಚಾರದಲ್ಲಿ ನಾವು ಮಾತಾಡ್ತಿದ್ದೇವೆ ಗೈಸ್. ನೋಡಿ, ಚಿಕ್ಕ ಸಂಸಾರದವರು ಇದನ್ನು ಲೈಕ್ ಮಾಡ್ಬೋದು. ದೊಡ್ಡದೇನಿಲ್ಲ, ಕಡಿಮೆ ರೇಟಿಗೆ ಇದು ಬರುತ್ತೆ. ಸೈಡಿಗೆ ಕಾಂಪೌಂಡು ಮಾಡಬೇಕಷ್ಟೇ, ಎದುರಿಗೆ ಇಂಟರ್ಲಾಕ್ ಮಾಡಬೇಕಷ್ಟೇ ನೋಡಿ. ಇಂಟರ್ಲಾಕ್ ಆಗಬೇಕಷ್ಟೇ. ತುಳಸಿ ಕಟ್ಟೆಯನ್ನು ಇಟ್ಟಿದ್ದಾರೆ ಬದಿಗೆ. ಈ ಸೈಡಿಗೆ ತುಂಬ ಒಂದು 6 ಫುಟ್ ಈ ಸೈಡಿಗೆ ಜಾಗ ಉಂಟು. ಇದರಲ್ಲಿ ನೀವು ಸಸ್ಯ ಗಡಿಗಳನ್ನು ಏನಾದರೂ ನೆಡಬಹುದು. ನೀರಿನ ಮುನ್ಸಿಪಾಲ್ಟಿ ನಗರಸಭೆಯದು ನೀರಿನ ವ್ಯವಸ್ಥೆ ಉಂಟು. ಮತ್ತು ಈ ಸೈಡಿಗೆ ನಮಗೆ ಈ ಸಿಟ್ಔಟು ಅಂದರೆ ಒಂದು 5x5x7 ಉಂಟು ನೋಡಿ. ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟು. ಒಂದು 40-50 ಸಾವಿರ ರೂಪಾಯಿ ಖರ್ಚುಂಟು. ಕಿಟಕಿಗೆ ಬಾಗಿಲೆಲ್ಲ ಆಗಬೇಕು. ಹೈಫೈ ಅಂತ ಮನೆ ಅಲ್ಲ, ಆದರೆ ಒಂದು ಸ್ವಲ್ಪ ಖರ್ಚು ಮಾಡಿದರೆ ಈ ಮನೆ ಲೈಕ್ ಆಗ್ಬೋದು ಅಂತ ನನ್ನ ಲೆಕ್ಕದಲ್ಲಿ. ಒಳ್ಳೆ ಗಟ್ಟಿ ಉಂಟು ಮನೆ ನೋಡಿ. ಮೇಲಿನ ಪೊಸಿಷನ್ ಒಳ್ಳೆ, ಫ್ಯಾನ್ ಎಲ್ಲ ಆಗಬೇಕು. ಎಲ್ಲ ಫಿಟ್ಟಿಂಗ್ ನೀವೇ ಮಾಡಬೇಕು. ಇದರಲ್ಲಿ ಯಾವುದೇ ಬೇರೆ ವ್ಯವಸ್ಥೆ ಇಲ್ಲ. ಲೈಟ್, ನೀರಿನ ವ್ಯವಸ್ಥೆ ಅದೆಲ್ಲ ಮುನ್ಸಿಪಾಲ್ಟಿ ಪರ್ಮಿಷನು ಅದೆಲ್ಲ ಉಂಟು ನೋಡಿ. ಟಾಯ್ಲೆಟ್, ಬಾತ್ರೂಮ್ ಉಂಟು. ಇಲ್ಲಿ ಎಕ್ಸ್ಟ್ರಾ ಒಂದು ಫಿಟ್ಟೆಡ್ ಉಂಟು. ಏನಾದರೂ ವಾಷಿಂಗ್ ಮಿಷನ್ ಏನಾದರೂ ಇಟ್ಟರೆ ಅದು ಇಡ್ಬೋದು. ಹಾಗೆ ಟಾಯ್ಲೆಟ್, ಬಾತ್ರೂಮ್ ತುಂಬ ದೊಡ್ಡದಾಗಿ ಪ್ಲೇಸ್ ಕೊಟ್ಟಿದ್ದಾರೆ. ಸ್ನಾನದ ಗೃಹ ಮತ್ತು ನೋಡಿ, ಅದನ್ನೆಲ್ಲ ನೀವು ಸ್ವಲ್ಪ ಒಂದು ಕ್ಲೀನ್ ನೀಟ್ ಎಲ್ಲ ಮಾಡಿದರೆ ನಿಮಗೊಂದು ಇರಲಿಕ್ಕೆ ಒಳ್ಳೆಯದಾದ ಒಂದು ಚಿಕ್ಕದಾದ ಮನೆ ನಮಗೆ ಯಾರಾದರೂ ಮಾಡ್ಬೋದು ಅಂತ ನನ್ನ ಬಯಕೆ ನೋಡಿ. ಇದು ಒಂದು ಬೆಡ್ರೂಮ್. ಇದು ಚಿಕ್ಕದು ಬೆಡ್ರೂಮ್, ಅಂದರೆ 10x10 ಮೇಲೆ ಸಾಮಾನು ಐಟಮ್ ಏನಾದರೂ ಇದ್ದರೆ ಇಡ್ಬೋದು. ಅದು ಮಾಡಿದ್ದಾರೆ. ಅಂದರೆ ಒಟ್ಟಿಗೆ 3 ಬೆಡ್ರೂಮ್ ಉಂಟು ಸರ್ ನೋಡಿ. ಇದು ಆ್ಯಕ್ಚುಲಿ ನಿಮಗೆ ಡೈನಿಂಗ್ ಅಂತ ಹೇಳ್ತಾರೆ. ಕಿಚನ್ ಆ ಸೈಡಲ್ಲಿ ಉಂಟು. ಇದು ಡೈನಿಂಗ್ ರೂಮ್. ಹಾಗೆ ಇದು ಕಿಚನ್ ನೋಡಿ, ಚಿಕ್ಕದಾಗಿ ಉಂಟು. ಇದು ಔಟ್ಲೆಟ್, ಬಾರ್, ಎಕ್ಸಿಟ್ ನೋಡಿ. ಮೇಲೆ ಸಹ ಏನಾದರೂ ಐಟಮ್ ಇಡ್ಬೋದು. ದೊಡ್ಡ ಅಮೌಂಟಿಗೆ ಬರೋದಿಲ್ಲ, ಚಿಕ್ಕ ಅಮೌಂಟಿಗೆ ಇದು ನಿಮಗೆ ಬರುತ್ತೆ. ಇದು ಪಾತ್ರೆ ತೊಳೆಯುವಂಥದ್ದು ಈ ರೀತಿಯಾಗಿ ಉಂಟು. ಸ್ವಲ್ಪ ಕ್ಲೀನ್ನೆಸ್ ಎಲ್ಲ ಮಾಡಬೇಕಷ್ಟೇ. ಇಲ್ಲ ಯಾರು ಕ್ಲೀನ್ ಅಂದರೆ ರೂಮ್ ಬಂದಲ್ಲಿ ಉಂಟು ನೋಡಿ. ಇದೊಂದು ಬೆಡ್ರೂಮ್ ನೋಡಿ ಗೈಸ್. ಇದು 12x12 ದೊಡ್ಡ ಬೆಡ್ರೂಮ್. ಇದೇನು ಮಾಸ್ಟರ್ ಬೆಡ್ರೂಮಲ್ಲಿ ಇಲ್ಲ. ನೀವು ನೋಡಿಕೊಳ್ಳಿ, ದೇವರ ಫೋಟೋ ಅದನ್ನೆಲ್ಲ ಮಾಡ್ಬೋದು. ಈ ರೀತಿಯಾಗಿ ಉಂಟು ನೋಡಿ. ಇನ್ನೊಂದು ಬೆಡ್ರೂಮ್, ಚಿಕ್ಕದಾದ ಬೆಡ್ರೂಮ್. ಇದೊಂದು ಏನಾದರೂ ಸ್ಟೋರೇಜ್ ಏನಾದರೂ ಇಡ್ಬೋದು ನೋಡಿ. ಒಂದು ಚಿಕ್ಕದಾದ ಬೆಡ್ರೂಮ್ 10x10. ಇದು ಸಹ ಒಟ್ಟಿಗೆ 3 ಬೆಡ್ರೂಮ್ ಆಯಿತು. ಒಂದು ಡೈನಿಂಗ್ ಮಾಡಿದ್ದಾರೆ. ಅದೇ ರೀತಿ ವಾಶ್ ಮಿಷನ್ಗೆ ಇಲ್ಲಿ ಇಟ್ಟಿದ್ದಾರೆ. ಅದು ಸಹ ತೊಂದರೆ ಇಲ್ಲ ಅಂತ ಕಾಣ್ತದೆ. ಆದರೆ ಮತ್ತು ಅರೌಂಡ್ ನಿಯರ್ ಬೈ ಲೊಕೇಶನ್ ಅಂದರೆ ಜಾಸ್ತಿ ದೂರ ಇಲ್ಲ. ಯಾರಿಗಾದರೂ ಇದರ ಹತ್ತಿರದಲ್ಲಿ ಎಲ್ಲ ರೋಡ್ ವ್ಯವಸ್ಥೆ ಉಂಟು. ಡೈಲಿ ರಿಕ್ಷಾದವರ ವ್ಯವಸ್ಥೆ ಉಂಟು. ಮತ್ತು ಯಾರು ನಮಗೆ ಮಿಡ್ಲ್ ಮ್ಯಾನ್ ಇಲ್ಲ.
ಒಂದು ಪಾಪದವರು ತೆಗೆದುಕೊಳ್ಳುತ್ತಿದ್ದರೆ ಅವರಿಗೆ ಕಡಿಮೆ ರೇಟಲ್ಲಿ ಇದು ಬರುತ್ತೆ. ಅಂದರೆ ಜಾಸ್ತಿ ಹೇಳೋದು ಸಹ ಇಲ್ಲ. ಅವರು ಪಾರ್ಟಿಗೆ ಹೊಂದಾಣಿಕೆಯಾಗಿ ನಾವು ಮಾಡುವಂಥ ಈ ವ್ಯವಹಾರ. ನೀವೆಲ್ಲರೂ ಇದಕ್ಕೆ ನೀವು ಯಾರಾದರೂ ಬೇಕಾದವರು ಬೇಕಾದರೆ ನಮಗೆ ನನ್ನ ನಂಬರ್ ಅಂದರೆ 7760083023ಗೆ ನೀವು ಕಾಂಟ್ಯಾಕ್ಟ್ ಆಗಿ. ಇದು ಅಂದರೆ ಕಡಿಮೆ ಅಂದರೆ ನಿಮಗೆ ಒಂದು 20 ಲಕ್ಷದ ಅಂದಾಜಿಗೆ ನಿಮಗೆ ಸಿಗ್ಬೋದು. ಇದರಲ್ಲಿ 5 ಸೆನ್ಸ್ ಕನ್ವರ್ಷನ್ ಆಗಿದೆ. 5 ಸೆನ್ಸ್ ಅಂದರೆ ಇಲ್ಲಿ ಕಡಿಮೆ ಪಕ್ಷ ಅಂದರೆ 4 ಲಕ್ಷ ರೂಪಾಯಿ ಸೆನ್ಸಿಗೆ ಉಂಟು. ಆದ ಕಾರಣ ಇದರಲ್ಲಿ 4-5 ಸೆನ್ಸ್ ಜಾಗ ಉಂಟು. ಮತ್ತೆ ಮನೆ ಮತ್ತು ಮೇಲೆ ಹೋಗಲಿಕ್ಕೆ ಸಿಟೌಟ್ಗೆ ಅಲ್ಲ ಟ್ಯಾರ್ಕೆಸ್ಗೆ ಹೋಗಲಿಕ್ಕೆ ಸಹ ರಸ್ತೆಯನ್ನು ಮಾಡಿದ್ದಾರೆ. ಅದು ಸಹ ಮೇಲೆ ಬೇಕಾದರೆ ಕಟ್ಬೋದು. ಗಟ್ಟಿ ಉಂಟು ಮನೆ. ಅಂದರೆ ಏನು ಇದರಲ್ಲಿ ಮಾಡಿದಂಥ ಮನೆ ಅಲ್ಲ ನೋಡಿ. ಮೇಲೆ ಸಹ ಹೋಗ್ಬೋದು, ಹೋಗ್ಲಿಕ್ಕೆ ಉಂಟು. ಸಿಟ್ಔಟ್ ಮೇಲೆ ಇದು ಹಾಕಿದ್ದಾರೆ. ಯಾವುದೇ ಮೀಟ್ರ್ ನೋಡಿ, ರೀಡಿಂಗ್ ಮೀಟ್ರ್ ಉಂಟು. ಒರಿಜಿನಾಲಿಟಿ ಎಲ್ಲ ಉಂಟು. ಸ್ವಲ್ಪ ಕೆಲಸ ಮಾಡಬೇಕಷ್ಟೇ. ಒಂದು 51 ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದರೆ ಈ ಮನೆ ಅದಕ್ಕೆ ಮತ್ತು ನೋಡಲಿಕ್ಕಿಲ್ಲ. ಸ್ವಲ್ಪ ಕಾಂಪೌಂಡ್ ಮಾಡಬೇಕು, ಸ್ವಲ್ಪ ಇಂಟರ್ಲಾಕ್ ಆಗಬೇಕು. ಇಷ್ಟನ್ನು ಬಿಟ್ಟರೆ ಮತ್ತು ಮನೆಗೆ ಒಂದು ಕಲ್ಲರು, ಆ ಒಂದು ಕಲ್ಲರ್ ಹಾಕಿದರೂ ಸಾಕು, ಒಳ್ಳೆ ಕಾಣ್ತದೆ. ಅಂದರೆ ಚೊಕ್ಕದಾಗಿ ಮಾಡಿದರೆ ಬೇರೆ ಜಾಗದಲ್ಲಿ ತುಂಬ ರೇಟ್ ಉಂಟಲ್ಲ ಈಗಿನ ಇದರಲ್ಲಿ. ಖಾಲಿ ಜಾಗ ತೆಗಿಬೇಕಾದರೆ ನಿಮಗೆ 15 ಲಕ್ಷ ಹೇಳ್ತಾರೆ, 20 ಲಕ್ಷ ಹೇಳ್ತಾರೆ. ಹಾಗೇನಿಲ್ಲ. ಆದ ಕಾರಣ ಈ ಮನೆಯನ್ನು ನೀವು ಲೈಕ್ ಮಾಡ್ಬೋದು ಅಂತ ನನ್ನ ಲೆಕ್ಕದಲ್ಲಿ ನಾನು ಹೇಳ್ತೇನೆ. ನಿಮ್ಗೆ ಏನಾದರೂ ಯಾರಿಗಾದರೂ ಬೇಕಾದರೆ ಮಧ್ಯವರ್ತಿಗಳಿಲ್ಲ, ಡೈರೆಕ್ಟ್ ಬ್ರೋಕರೇಜ್ ಇಲ್ಲ. ಯಾವುದೇ ನಿಮಗೆ ಡೌಟು ಏನಾದರೂ ಇದ್ದರೆ ಪೇಪರ್ ಸರಿಯಾಗಿ ನೋಡಿಕೊಳ್ಳಿ. ನೋಡಿದ ಮೇಲೆ ನಿಮಗೆ ಅದು ಎಲ್ಲ ಖಾತೆ ಆಗಿದೆ, ಸೈಟಿಗೆ ಎಲ್ಲ ರೆಕಾರ್ಡ್ ಕ್ಲಿಯರ್ ಉಂಟು, ಕನ್ವರ್ಷನ್ ರೆಕಾರ್ಡ್ ಉಂಟು, ಎಲ್ಲ ಇದ್ದ ಕಾರಣ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಲೆಕ್ಕದಲ್ಲಿ ಇಟ್ಟುಕೊಂಡಿದ್ದೇನೆ. ನಿಮಗೇನಾದರೂ ಮಾತುಕತೆ ಬೇಕಾದರೆ ನನ್ನ ನಂಬರಿಗೆ ಡೈರೆಕ್ಟಾಗಿ ಮಾತಾಡಿ. ನಾನು ನಿಮ್ಮ ಹತ್ರ ಮಾತಾಡಿ ನಿಮಗೆ ಓನರ್ ಹತ್ರ ಡೈರೆಕ್ಟ್ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆ ಎಷ್ಟು ಕಡಿಮೆ ಬರುತ್ತೆ ಅಷ್ಟು ಕಡಿಮೆಗೆ ನಾನು ತೆಗೆದುಕೊಳ್ಳುವಂಥ ಶಕ್ತಿಯನ್ನು ನಮಗೆ ದೇವರು ಕೊಡಲಿ. ನಿಮಗೂ ಸಹ ಇದನ್ನು ತೆಗೆದುಕೊಳ್ಳುವ ಶಕ್ತಿ ಆ ದೇವರು ಕೊಡಲಿ. ನಮಗೆಲ್ಲರಿಗೂ ಸಹಕಾರ ದೇವರ ಮುಂದೆ ಬರಲಿ ಅಂತ ನಾನು ಆಶಿಸ್ತಾ ಈ ವಿಡಿಯೋವನ್ನು ನಾನು ನಿಮಗೋಸ್ಕರ ಮಾಡ್ತಾಯಿದ್ದೇನೆ. ನಾಳೆಯ ದಿನದಲ್ಲಿ ನಿಮಗೆ ಈ ವಿಡಿಯೋ ಬರ್ತದೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಹಲೋ ಗೈಸ್, ಇವತ್ತಿನ ಒಂದು ಈ ಮನೆಯನ್ನು ತೋರಿಸಿದ ನಂತರ ನಿಮ್ಮಲ್ಲಿ ನಾನು ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಏನೆಂದರೆ, ನೀವು ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಆದ ಕಾರಣ ನಮಗೆ ಭಾರಿ ಖುಷಿಯಾಗಿದೆ. ಅದೇ ರೀತಿ ಇನ್ನೂ ಸಹ ಸಪೋರ್ಟ್ ಮಾಡಿ. ನಾವು ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಒಂದು ಜಾಗ ಮಾರುವುದಾಗಲಿ, ಯಾವುದೇ ಒಂದು ವ್ಯವಹಾರದಲ್ಲಿ ಆಗಲಿ ನೀವು ನಮಗೆ ಹೊಂದಾಣಿಕೆಯಾಗಿ ಮಾಡುವಂಥ ವಿಷಯ. ಯಾವುದೇ ಇದರಲ್ಲಿ ಚಾರ್ಜ್ ಇಲ್ಲ, ಬ್ರೋಕರ್ ಮಾಡೋದಿಲ್ಲ. ಮತ್ತು ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಅಂದರೆ ನಾವು ಇನ್ನೂ 4 ವೀಲರ್ ಅಂದರೆ ಕಾರ್, ಇಲ್ಲಾಂದರೆ ದೊಡ್ಡ ವೆಹಿಕಲ್ಸ್ ಇದ್ದರೆ ನನಗೆ ಮನವರಿಕೆ ಮಾಡಿ, ಅಂದರೆ ಅದನ್ನು ಕೊಡುವುದಿದ್ದರೆ ನಮಗೆ ಡೈರೆಕ್ಟಾಗಿ ಹೇಳ್ಬೋದು, ನನ್ನಲ್ಲಿ ಒಂದು ಕಾರಿದೆ, ಇದನ್ನು ನಾನು ಕೊಡುವವನಿದ್ದೇನೆ. ಅದನ್ನು ನಾವು ಡೈರೆಕ್ಟಾಗಿ ನಿಮಗೆ ಕಸ್ಟಮರ್ನ ಎಲ್ಲಿವರೆಗೆ ನಿಮಗೆ ಸಿಗ್ತದೆ ಆ ಗ್ರಾಹಕಿ ನಿಮಗೆ ಡೈರೆಕ್ಟಾಗಿ ಸಿಗುವಂತೆ ನಾನು ಮಾಡ್ತೇನೆ. ಅಂದರೆ ನಿಮಗೆ ಯಾವುದೇ ಬ್ರೋಕೇಜ್ ಕೊಡುವಂಥ ವಿಷಯ ಇಲ್ಲ. ಅದನ್ನು ನನಗೆ ತಿಳಿಸಿದರೆ ನಾವು ಅದನ್ನು ನಿಮಗೆ ಕಸ್ಟಮರ್ನವರಿಗೆ ಮುಟ್ಟಿಸಿ ಆ ಗಾಡಿಯನ್ನು ಅಲ್ಲ ಏನಾದರೂ ವಸ್ತು ಕಾರ ರೂಪದಲ್ಲಿದ್ದರೆ ಅದನ್ನು ನಾನು ಕೊಡುವಂಥ ವ್ಯವಸ್ಥೆ ಈ ವಿಡಿಯೋದ ಮುಖಾಂತರ ನಿಮಗೆ ಮಾಡಿಕೊಡ್ತೇನೆ. ಅದನ್ನು ನಿಮಗೆ ಸುಲಭ ರೀತಿಯಲ್ಲಿ ಮಾರುವ ವ್ಯವಸ್ಥೆಯನ್ನು ಮಾಡ್ತೇನೆ. ಅದೇ ರೀತಿ ನಿಮಗೆ ಬೇಕಾದಲ್ಲಿ ಸಹ ಆ ಗ್ರಾಹಕಿಯನ್ನು ಯಾರಿಗೆ ಬೇಕು ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಿಮಗೆ ಎಲ್ಲರಿಗೂ ಈ ನಮ್ಮ ವಿಡಿಯೋದ ಮುಖಾಂತರ ಯಾವುದೇ ಒಂದು ವಿಷಯವನ್ನು ಡೈರೆಕ್ಟಾಗಿ ನಮ್ಮ ಹತ್ರ ಮಾತಾಡ್ಬೋದು. ವಿಷಯ ಅಂದರೆ ಒಂದು ಜಾಗದ ವಿಷಯ ಆಗಿರಲಿ, ನಿಮ್ಮ ಜಾಗವನ್ನು ಕೊಡುವುದಿದ್ದರೆ, ಅದನ್ನು ಮಾರುವುದಿದ್ದರೆ, ಅದನ್ನು ಯಾವ ರೀತಿಯಲ್ಲಿ ನಿಮಗೆ ಬೇಕು ಆದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿ ನನ್ನನ್ನು ಕರೆಸಿಕೊಳ್ಬೋದು. ನಾವು ಆ ಜಾಗಕ್ಕೆ ಬರ್ತೇವೆ. ನಾನು ಬಂದು ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು, ಯಾವ ರೀತಿಯಾಗಿ ನೀವು ಮನವರಿಕೆ ಗ್ರಾಹಕಿಗಳಿಗೆ ಕೊಡಬೇಕು. ಆದರೆ ಯಾವುದೇ ರೀತಿಯಲ್ಲಿ ನೀವು ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಅಂದರೆ ನನಗೆ ಎಲ್ಲರಿಗೂ ಅದು ಸಿಗುವಂತೆ ಆಗಬೇಕು. ಅಂದರೆ ಅವರಿಗೆ ಸಿಗಬೇಕು, ನಿಮಗೂ ಸಿಗಬೇಕು. ಅದರಲ್ಲಿ ಮಧ್ಯವರ್ತಿಗಳು ಬೇಡ. ನಾವಾಗಿ ಮಾಡಿ ನಾವು ಎಲ್ಲರಿಗೂ ಸಹಕಾರವನ್ನು ಮಾಡುವ. ಅವರಿಂದ ಕಿಂಚಿತ್ತು ಹಣವನ್ನು ನಾವು ಹೊಂದಾಣಿಕೆಯಲ್ಲಿ ನಿಮಗೆ ಇಬ್ಬರಿಗೂ ಸಹ ಹೊಂದಾಣಿಕೆಯಲ್ಲಿ ಸಿಗಬೇಕು. ಆ ರೀತಿಯಾಗಿ ನಾವು ವ್ಯವಹಾರ ಮಾಡಿದರೆ ನಮಗೆ ಸಹ ದೇವರು ಒಳ್ಳೆಯ ರೀತಿಯಲ್ಲಿ
ಸಂಸಾರವನ್ನು ಬೆಳಗುವಂಥ ರೀತಿ ನಮಗೆ ಮಾಡ್ತಾರೆ. ಎಲ್ಲರಿಗೂ ಈ ಇವತ್ತಿನ ದಿನ ಸಂಕ್ರಮಣದ ದಿನ ಎಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತು, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಎಂದು ಆ ಭಗವಂತನಲ್ಲಿ ಬೇಡುತ್ತಾ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿರಬೇಕು ಅಂತ ನೆನೆಸಿಕೊಂಡು ಆ ವಿಡಿಯೋವನ್ನು ಮುಗಿಸ್ತೇನೆ.